ನಮಸ್ಕಾರ ವೀಕ್ಷಕರೇ, ಬೀಮ್ಸ್ ವಾಯ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ರಿಪೋರ್ಟರ್ ಸೋಫಿಯಾ, ಕ್ಯಾಮ್ರಾಮನ್ ಸ್ಟಾಲಿನ್. ಪ್ರಿಯ ವೀಕ್ಷಕರೇ, ಇವತ್ತು ಬಂದು ಲೋಕಸಭಾ ಚುನಾವಣೆಯ ದಿನದಂದು ಇವತ್ತು ಬಂದು ನಮ್ಮ ಪುಲಿಕೇಶಿ ನಗರ ಕ್ಷೇತ್ರದ ಅಲ್ಫೋನ್ಸಾ ಸ್ಕೂಲ್ ಹತ್ರ ಇದ್ದೀವಿ. ಈಗ ಮಧ್ಯಾಹ್ನ 12 ಗಂಟೆ ಆಗ್ತಾಯಿದೆ. ಇವಾಗ ಎಲೆಕ್ಷನ್ ಆಗ್ತಾಯಿದೆ. ಎಲ್ಲರೂ ಬಂದು ಯಾವುದೇ ಥರವಾದ ಗೊಂದಲ ಏನೂ ಇಲ್ಲದೆ ಎಲ್ಲರೂ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಬಂದು ಇವಾಗ 12 ಗಂಟೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಯಾವುದೇ ಗೊಂದಲ ಇಲ್ಲದೆ ಎಲ್ಲರೂ ಬಂದು ಪೀಸ್ಫುಲ್ಲಾಗಿ ಬಂದು ಅವ್ರವ್ರದ್ದು ವೋಟ್ರ್ ಐ ಡಿ ಬಂದು ಕರೆಕ್ಟಾಗಿ ಅವ್ರುಗಳು ಬೂತ್ ನೋಡಿ ವೋಟ್ ಹಾಕಿ ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರು. ತುಂಬ ಚೆನ್ನಾಗಿ ಇವತ್ತು ಎಲೆಕ್ಷನ್ ನಡೀತಾ ಇದೆ ನಮ್ಮ ಬ್ಯಾಂಗ್ಳೂರಿನಲ್ಲಿ. ಥ್ಯಾಂಕ್ ಯು. ಆಗಿರುತ್ತೆ ಮ್ಯಾಮ್, ಒಂದು 30% ಆಗಿದೆ ಮ್ಯಾಮ್. ಎಲ್ಲ ವರ್ಕ್ ಹೋಗಿದ್ದಾರಲ್ವಾ, ಎಲ್ಲ ವರ್ಕ್ ಆದಮೇಲೆ ಬರ್ತಾರೆ. ಈವ್ನಿಂಗ್ 4-5 o'clock ಮೇಲೆ ಆಗುತ್ತೆ. 30% ಆಗಿದೆ. ನಡೀತಾ ಇದೆ ಅಲ್ಫೋನ್ಸಾ ಸ್ಕೂಲ್ ಹತ್ರ. ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಿರ್ಬೋದು ಸರ್? ಈಗ 12 ಗಂಟೆಗೆ 40% आगे मैडम. यहाँ वार्ड नंबर 60 सगायापुरम अल्फोंसा स्कूल में क्या भी गलाटा नहीं सो, क्या भी नहीं सो, अच्छा चल रहा है, आराम से है, खुशी से. हाँ, ವೋಟಿಂಗ್ ಮಾಡ್ತಾ ಇದ್ದಾರೆ आराम से. ನಮಸ್ಕಾರ. ಇಲ್ಲಿ ಆರಾಮಾಗಿ ನಡೀತಾ ಇದೆ ಅಲ್ಫಾನ್ಸ್ ಸ್ಕೂಲಲ್ಲಿ. ದೇವಿಸ್ ರೋಡು ಚೆನ್ನಾಗಿ ನಡೀತಾ ಇದೆ. ಏನೂ ಗಲಾಟೆ ಇಲ್ಲ, ಏನೂ ಚಿಂತೆ ಇಲ್ಲ, ಆರಾಮಾಗಿ ನಡೀತಾ ಇದೆ. ಆರಾಮಾಗಿ ಇದು ವೋಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಓಟ್ ಹಾಕೋಕ್ಕೆ ಹೋಗ್ತಾ ಇದ್ದೀನಿ ನಾನು. ಹಂಗಲ್ಲ, ಈಗ ವೋಟಿಂಗ್ ಬಂದು ಆವ್ರೇಜ್ ಇವಾಗ 10%, ಅದು 40 ಅದು 50 ಇರಬೇಕು. ಇನ್ನೂ ಸ್ವಲ್ಪ ಲೇಟ್ನಲ್ಲಿ ಇನ್ನೂ ಜಾಸ್ತಿ ಆಗುತ್ತಮ್ಮ. ಇನ್ನು ಇವಾಗ ಏನು 25% ಅಲ್ಫೋನ್ಸಾ ಸ್ಕೂಲ್ 25% ಆಗಿದೆ. ಹಾಂ, ಮಿನಿಮಮ್ 40% ವೋಟ್ ಆಗಿದೆ. ಇವಾಗ ಪ್ರೇಯರ್ ಆದಮೇಲೆ ಎಲ್ಲ ವೋಟಿಂಗ್ ಆಗುತ್ತೆ. ಇವಾಗ ಫ್ರೈಡೇ ಬಂದಿದೆ, ಸೊ ಸ್ವಲ್ಪ ಬಿಸಿಲು ಸ್ವಲ್ಪ ನೋಡ್ತಾ ಇದ್ದೀರಾ, ಸ್ವಲ್ಪ ಏಜ್ ಆಗಿರೋದು ವಯಸ್ಸವರಿಗೆ ಸ್ವಲ್ಪ ಇದಾಗ್ತಾ ಇದೆ. ಆಫ್ಟರ್ 2 o'clock ಇಟ್ ವಿಲ್ ಬಿ ವೋಟ್ ಕಂಟಿನ್ಯೂ ಆಗುತ್ತೆ ಮೇಡಮ್. ಬರ್ತೇವೆ, ನಮ್ಮ ಕೆಲಸ ಮಾಡ್ತಾ ಇದ್ದೀರಿ. ನಮಸ್ಕಾರ ವೀಕ್ಷಕರೇ, ಈಗ ಬಂದು ನಾವು SK ಗಾರ್ಡನಲ್ಲಿದ್ದೀವಿ. SK ಗಾರ್ಡನ್ ವಾರ್ಡ್ 61ಅಲ್ಲಿ ಇಲ್ಲಿ ಎಲೆಕ್ಷನ್ನಿಗೆ ಜನ ಬಂದು ಭಾರಿ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ಗೊಂದಲಗಳಿಲ್ಲ, ಏನೂ ಇಲ್ಲ. ಈಗ ಮಧ್ಯಾಹ್ನದವರೆಗೂ ಚೆನ್ನಾಗಿ ನಡೀತಾ ಇದೆ ಎಲೆಕ್ಷನು. ಯಾವುದೇ ಥರದ ಗಲಾಟೆಗಳೆಲ್ಲ ಏನೂ ಇಲ್ಲ, ಜನರು ಅಷ್ಟೇ ಸ್ಪಂದಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಕೆ ಹೋಗೋಣ. ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಿದೆ? 450 ಆಗಿದೆ ಮೇಡಮ್. 460 ಅಬೋವ್ ಆಗ್ತಾ ಇದೆ ವೋಟಿಂಗ್. 10% ಆಗಿದೆ ಮೇಡಮ್. ಥ್ಯಾಂಕ್ ಯು. 30% ಆಗಿದೆ 61 ವಾರ್ಡಲ್ಲಿ. ಏನು ಗೆಲ್ಲುತ್ತಾ ಇಲ್ಲ ಮೇಡಮ್. ಎಲ್ರಿಗೂ ನಮಸ್ಕಾರ. ನಮ್ಮ ಈ ಕರ್ನಾಟಕ ಸರ್ಕಾರ ಏನೇನು ಸೌಲಭ್ಯಗಳು ಈ ಹೆಣ್ಮಕ್ಳಿಗಾಗಲಿ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಈಗ 40% ವೋಟ್ ಆಗಿದೆ. ಶಾಂತಿಯುತದಲ್ಲಿ ಚೆನ್ನಾಗಿ ನಡೀತಾ ಇದೆ. ಇದೇ ನಮಗೂ ಬೇಕಾಗಿರೋದು. ಮತ್ತು ಈ 5 ಸೌಲಭ್ಯಗಳು ಜನಗಳಿಗೆ ತಲುಪಿರೋದ್ರಿಂದ ನಮ್ಮ ಕಡೆ ಎಲ್ಲ ಸಪೋರ್ಟ್ ಇದ್ದಾರೆ. ಮತ್ತು ಈಗ ನೋಡಬೇಕಾದ್ರೆ ಬೆಳಗ್ಗೆ 5 ಗಂಟೆಯಿಂದ ಈಗಿನವರೆಗೂ ಹೆಣ್ಮಕ್ಳು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ವಿಷಯ, ಗೌರವ ಕೊಡಬೇಕು. ಪುಲಿಕೇಶಿ ನಗರ ಕ್ಷೇತ್ರದಲ್ಲಿ ಎಸ್ ಶ್ರೀನಿವಾಸ್ ಅವರು ನಮ್ಮ ಅಣ್ಣ, ಅವ್ರ ಕಡೆಯಿಂದ ಎಲ್ಲರಿಗೂ ತುಂಬ ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲ ಕಡೆಯೂ ಕೆಲಸ ರಾತ್ರಿ ಹಗಲು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಏನಾಗ್ತಾ ಇದೆ ಅಂದರೆ ಕಾಂಗ್ರೆಸ್ಗೆ ಒಳ್ಳೆಯ ಒಂದು ರಿಸಲ್ಟ್ ಕೊಡಬೇಕು ಅಂತ ನಮ್ಮ ಕೈಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸದಾ ಹಿಂಗೆ ಇರಬೇಕು ಅಂತ. ಮೇಡಮ್, ಈಗ 40% ಆಗಿದೆ ವೋಟಿಂಗು. ಇನ್ನೂ ಒಂದು ಸ್ವಲ್ಪ ಕೆಲವೊಂದು ವೋಟ್ಗಳು ಮಿಸ್ ಆಗಿದೆ. ಇದು ಬಂದು ಮುಂಚಿತವಾಗಿ ಏನು ಮಾಡಬೇಕಾಗಿತ್ತು, ಕರೆಕ್ಟಾಗಿ ಎಲ್ಲ ಫೀಡ್ಬ್ಯಾಕ್ ಇರಬೇಕಾಗಿತ್ತು. ಕೆಲವೊಂದು ವೋಟ್ ಇದ್ರೂ ಲಿಸ್ಟಲ್ಲಿಲ್ಲ. ಇದು ಗಮನಕ್ಕೆ ತಗೊಬರಬೇಕು. ಮತ್ತು ಕೆಲವರಿಗೆ ವೋಟ್ ಸೌಲಭ್ಯಗಳು ನೀಡಬೇಕಾಗಿದ್ರೆ ಈಗ ಬ್ಯಾಂಗ್ಳೂರು ಅಂತ ಹೇಳ್ತಾ ಇದ್ದಾರೆ, ಅಲ್ಲೂ ಕೆಲವೊಂದು ಜಾಗದಲ್ಲಿ ವೋಟ್ ಆಗ್ತಾ ಇಲ್ಲ. ಅದರಿಂದ ಒಂದು ಸ್ವಲ್ಪ ಗೊಂದಲ ಇದೆ. ನಮ್ಮ ಕಡೆ ಯಾರ್ಯಾರು ಇದ್ದಾರೋ ವೋಟ್ ಲಿಸ್ಟು, ಅದು ಯಾರೇ ಆಗಲಿ ನಮ್ಮ ಕರ್ತವ್ಯ ನಾವು ಮಾಡ್ತಾಯಿದ್ದೀವಿ. ಪುಲಿಕೇಶಿ ನಗರ ಕ್ಷೇತ್ರದಲ್ಲಿ 61 ವಾರ್ಡ್ SK ಗಾರ್ಡನ್ ಈ ಕಡೆಯಿಂದ ಶಾಂತಿಯಾಗಿ ನಡೀತಾ ಇದೆ. ನಮ್ಮ ಕಾರ್ಯಕರ್ತರು, ನಮ್ಮ ಮಹಿಳೆಯರು ಎಲ್ಲರೂ ಸೇರಿಕೊಂಡು ಒಳ್ಳೆ ವೋಟಿಂಗ್ ಲೀಡ್ ತರೋದಕ್ಕೋಸ್ಕರ ನಮ್ಮ ಎಸ್ ಶ್ರೀನಿವಾಸ್ ಅವರು ಅಣ್ಣ MLA ಅವ್ರಿಗೋಸ್ಕರ ನಾವು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಶ್ರದ್ಧೆ ಯಾವತ್ತೂ ಕೈ ಬಿಡಲ್ಲ, ನಮ್ಮ ಕಷ್ಟ ಈಡೇರುತ್ತೆ. ನಮಸ್ಕಾರ. ಇಲ್ಲಿ ಬೆಳಗ್ಗೆಯಿಂದ ಸುಮಾರು ಒಂದು 6 ಗಂಟೆಯಿಂದ ಜನ ಅವಾಗ ಖುದ್ದಾಗಿ ಬಂದುಬಿಟ್ಟು ಒಟ್ಟು ಆಗ್ತಾಯಿದ್ದಾರೆ. ಮತ್ತು ಲೈನ್ನಲ್ಲಿ ನಿಂತ್ಕೊಂಡು ಲೈನು ಬೆಳಗ್ಗೆ ಭಾಳ ಚೆನ್ನಾಗಿತ್ತು, ಸ್ವಲ್ಪ ಇವಾಗ ಕಮ್ಮಿ ಆಗಿದೆ.
ಆಲ್ಮೋಸ್ಟ್ ಒಂದು ಬೂತ್ನಲ್ಲಿ 40%, 35% ಆ ಥರ ವೋಟಿಂಗ್ ಆಗ್ತಾಯಿದೆ. ಒಳ್ಳೆ ಅವ್ರ ಜನ ಚೆನ್ನಾಗಿ ವೋಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಬೂತ್ನಲ್ಲಿ ಚೆನ್ನಾಗಿ ನಡೀತಾ ಇದೆ. ನಾಟ್ ಓನ್ಲಿ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಕಾಂಗ್ರೆಸ್ ಪರವಾಗಿ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಯಾಕಂದರೆ ನಮ್ಮ ಸರ್ಕಾರ 5 ಗ್ಯಾರಂಟಿ ಅವ್ರು ಬಿಟ್ಟಿದ್ದಾರೆ. ಆ 5 ಗ್ಯಾರಂಟಿ ಎಲ್ಲರಿಗೆ ಇದು ಲಾಭ ತೆಗಿತಾ ಇದ್ದಾರೆ ಅವರು. ಅದರಿಂದ ಆ ವಿಶ್ವಾಸದಿಂದ ಇಂದು ನಮ್ಮ ಸರ್ಕಾರ ಬಂದರೆ ಇನ್ನೂ ಒಳ್ಳೆಯದು ಆಗ್ತದೆ ಅಂದ್ಬಿಟ್ಟು ಆ ನಂಬಿಕೆಯಿಂದ ಜನ ಇಲ್ಲಿ ಬಂದುಬಿಟ್ಟು ಕಾಂಗ್ರೆಸ್ಗೆ ಒಟ್ಟು ಫೇವರ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಬಿಸಿಲಿಗೆ ಕಡಿಮೆ ಆಗಿದೆ. ಬಿಸಿಲು ಆಗಿಬಿಟ್ರೆ ಸಾಯಂಕಾಲ 5ರಿಂದ 6 ಬರ್ತದೆ. 50% ಆಗಿದೆ ಕಾಂಗ್ರೆಸ್. ಇದ್ರ ಮೇಲೆ ಹೋಗ್ತದೆ. ಇವಾಗಿಂದ ಆಲ್ಮೋಸ್ಟ್ 60% ಆಗಿದೆ ಮೇಡಮ್. ಓಕೆ. ಹಾಂ, ಆರಾಮಾಗಿ ಹೋಗ್ತಾ ಇದೆ. ಏನು ಪ್ರಾಬ್ಲಮ್ ಏನಾಗ್ತಾ ಇಲ್ಲ. ಆರಾಮಾಗಿ 65% ಹೋಗ್ತಾ ಇದೆ. ಸ್ಮೂತಾಗಿ ಹೋಗ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಸ್ಮೂತಾಗಿ ಹೋಗ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್ ಇಲ್ಲ. ಎಲೆಕ್ಷನ್ ನಡೀತಾ ಇದೆ ಸರ್, ಹೇಗೆ ನಡೀತಾ ಇದೆ ಬೆಳಗಿಂದ? ಪರವಾಗಿಲ್ಲ, A1 ನೋ ಪ್ರಾಬ್ಲಮ್, ನೋ ಜಗಳ ಏನಿಲ್ಲ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನಾರ್ಮಲ್ ಆಗಿ. ನಥಿಂಗ್, ಏನು ಯೋಚನೆ ಮಾಡು. 61 ವಾರ್ಡು ಮೋಸ್ಟ್ಲಿ ಒಂದು 41 ಆಗಿರ್ಬೇಕು, 41% ಆಗಿರ್ಬೇಕು ಮೋಸ್ಟ್ಲಿ. ಬಿಸಿಲು 4 ಗಂಟೆಗೆ ಮೇಲೆ ಜನಗಳು ಬರ್ಬೋದು. ಮೋಸ್ಟ್ಲಿ 4 ಗಂಟೆಗೆ ಮೇಲೆ ಬರ್ಬೋದು. ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. 4 ಗಂಟೆಗೆ ಮೇಲೆ ಡೆಫಿನೆಟಾಗಿ ಬರ್ತಾರೆ. 60%, 99%, 60% ಆಗುತ್ತೆ ಡೆಫಿನೆಟ್. ನಾನು ಓಟ್ ಹಾಕ್ಬೇಕಂತ ಬಂದಿದ್ದೀನಿ. ಇಲ್ಲಿ ಓಟ್ ಸಿಕ್ಕಿಲ್ಲ ನನಗೆ. ID ಕಾರ್ಡ್ ಇದೆ, ನಂದು ಹೆಸರೇ ಇಲ್ಲ ಅಂತವ್ರೆ. ಇದು ನಂದು ವೋಟ್ ID, ಆಮೇಲೆ ನನ್ನ ಅಡ್ರೆಸ್ಸು. ವೀಕ್ಷಕರೇ ನೋಡಿ, ಎಲೆಕ್ಷನ್ ಟೈಮಲ್ಲಿ ಬಂದು ಯಾರ್ದಾದ್ರೂ ಬಂದು ವೋಟ್ರ್ ID ಕಾರ್ಡ್ ಇದ್ದು ವೋಟ್ ಲಿಸ್ಟ್ ಸಿಗಲಿಲ್ಲ ಅಂದರೆ ಎಲೆಕ್ಷನ್ ಕಮಿಷನರ್ ಬಂದು ಆನ್ಲೈನ್ ನಂಬರ್ ಕೊಟ್ಟಿದ್ದಾರೆ. ಅದಕ್ಕೆ 24 hours into 7 ಅಂತ ಕೊಟ್ಟಿದ್ದಾರೆ. ಅದ್ರ ಮೊಬೈಲ್ ನಂಬರ್ ಬಂದು 08046810691. ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮದು ವೋಟ್ರ್ ID ಕಾರ್ಡ್ ಇದೆ ನಮಗೆ ಈ ಏರಿಯಾದಲ್ಲಿದೆ ಅಂದರೆ 24 ಅವರ್ಸಲ್ಲಿ ನಿಮ್ಮ ಮೊಬೈಲ್ಗೆ ಬಂದು ಮೆಸೇಜ್ ಕಳಿಸ್ಕೊಡ್ತಾರೆ. ಅದನ್ನಿಟ್ಟು ನೀವು ವೋಟಿಂಗ್ ಮಾಡ್ಬೋದು. ಇದು ಈ ವಾರ್ಡ್ ಬಂದುಬಿಟ್ಟು ಒಟ್ಟು 9ರಿಂದ 10 ಬೂತು ನಡೆಯುವಂಥ ಎಲೆಕ್ಷನ್ನು. ಸ್ಪೆಷಲಾಗಿ ಒಟ್ಟು ಪುಲ್ಕೇಶ್ ನಗರಲ್ಲಿ ಸ್ಪೆಷಲ್ ಆಗಿರುವಂಥ ಒಂದು ಅಡ್ಡ ಇದೆ ಅಂತ ಹೇಳ್ಬೋದು. ಯಾಕಂದರೆ ಸುತ್ತು ವಟಾರದಲ್ಲಿ ಒಂದು 5-6 ಸ್ಕೂಲ್ ಇದೆ. ಒಂದೊಂದು ಇದರಲ್ಲಿನೂ 7ರಿಂದ 8 ಬೂತ್ ನಡೀತಾ ಇದೆ. ಅದಕ್ಕಿಂತ ಮೇಯ್ನ್ ಹಬ್ಬು ಎಲೆಕ್ಷನ್ಗೆ ಮೇಯ್ನ್ ಹಬ್ ಫಾರ್ ಪುಲ್ಕೇಶ್ ನಗರ್ ಬಂದುಬಿಟ್ಟು ಇದೇ ಕ್ಷೇತ್ರ ಬಂದುಬಿಟ್ಟು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮೇಯ್ನ್ ಹಬ್ಬ ಆಗಿದೆ ಇದು. ಓಕೆ ಸರ್, ಬೆಳಗಿಂದ ಬಂದು ನಾರ್ಮಲಾಗಿ ಹೋಗ್ತಾ ಇದೆ ಎಲೆಕ್ಷನ್. ಹೌದು, ವೋಟಿಂಗು ಯಾವುದು ಗಲಾಟೆ ಏನಿಲ್ಲಲ್ಲ. ಗಲಾಟೆ ಆಗುವಂಥ ಚಾನ್ಸಸ್ಸೇ ಇಲ್ಲಿ ಇಲ್ಲ ಮೇಡಮ್. ಎಲ್ಲ ಜಾತಿಯವರು ಇದ್ರೂ ಸಹ ಇಲ್ಲಿ ಎಲೆಕ್ಷನ್ನ ಚೆನ್ನಾಗಿ ಜಾಲಿಯಾಗಿ ನಡೆಸಬೇಕನ್ನೋ ಒಂದೇ ಒಂದು ವಾತಾವರಣನೇ ಇಲ್ಲಿ ನಡೀತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಇರೋರಾಗಲಿ, BJPನಲ್ಲಿ ಇರೋವಾಗಲಿ, ಬೇರೆ ಪಕ್ಷದಲ್ಲಿ ಇರೋರಾಗಲಿ ಎಲ್ಲರೂ ಇಲ್ಲಿರೋರು ತಾನೆ. ನಮ್ಮ ಜೊತೆಗೆ ಏನಿದು ಎಲೆಕ್ಷನ್ಗೆ 1 ದಿನ ಇಲ್ಲ 5 ದಿನ ನಮಗೆ ಆ ಥರ ಇರ್ತದೆ. ಬಟ್ ಆಮೇಲೆ ನಾವೆಲ್ಲ ಒಂದೇ. ಅದಕ್ಕೆ 1 ದಿನ ಜಾಲಿಯಾಗಿ ಇಲ್ಲಿ ಹಬ್ಬ ಆಚರಣೆ ಮಾಡೋ ಥರ ಇಲ್ಲಿ ಬಂದು ಆಚರಣೆ ಮಾಡ್ತೀವಿ ಅಷ್ಟೇ. ಆಲ್ರೆಡಿ 45% ಕ್ರಾಸ್ ಆಗಿಬಿಟ್ಟಿದೆ ಮೇಡಮ್. ಇನ್ನೂ ಒಂದು 20% ಅಬೋವ್ 60% ಆಗ್ಬೋದು ಸಾಯಂಕಾಲದೊಳಗೆ. ಇನ್ನೂ 4-5 ಅವರ್ ಇದೆ, ನೋಡಬೇಕು. ಜನ ಬಿಸಿಲಿಂದ ಆಚೆ ಬರ್ತಾ ಇಲ್ಲ. ಈಗ 3 ಗಂಟೆ ಮೇಲೆ ಇನ್ನೂ ಸ್ಪೀಡಾಗಿ ಆಗುತ್ತೆ. ನಿಮ್ಮ ಪ್ರಕಾರ ಹೇಗೆ ಇದೆ ಹವಾ ಇವತ್ತು? ಇಲ್ಲ, ಕಾಂಗ್ರೆಸ್ ನಮ್ಮ ಪಕ್ಷದ ಹವಾ ಇದೆ. ಯಾವುದೇ ಥರ ಗೊಂದಲ ಏನಿಲ್ಲ. ಎಲ್ಲ ನಮ್ಮ ಸ್ಕೀಮ್ಗಳು, ನಮ್ಮ ಸಿದ್ದರಾಮಯ್ಯ ಸರ್ಕಾರ, ನಮ್ಮ DK ಶಿವಕುಮಾರ್ ಅವರು ಏನೇನು ಸ್ಕೀಮ್ಗಳು ಕೊಟ್ಟಿದೆ ಅದು ರಿಸಲ್ಟ್ ಗೊತ್ತಾಗ್ತದೆ ಕಣ್ಮುಂದೆ. ಏನಾರು ಹೇಳ್ತಾ ಇದ್ದೀರಾ ಇವತ್ತು ಎಲೆಕ್ಷನ್ ಬಗ್ಗೆ? ಇವತ್ತು ವೋಟಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಏನಾರು ಏನಿಲ್ಲ, ಪೀಸ್ಫುಲ್ಲಾಗಿ ಅವ್ರವ್ರ ಲೀಡರ್ನ ಅವ್ರವ್ರು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಗಲಾಟೆ ಇಲ್ದಿರಂಗೆ ಮಾಡಿಕೊಂಡ್ರೆ ಸಾಕು. ಈಗ ಬಂದು 4 ಗಂಟೆ ಆಗ್ತಾ ಇದೆ. ಈಗ 4 ಗಂಟೆಗೆ ಬಂದು ಕುಶಾಲನಗರ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಹತ್ರ ಇದ್ದೀವಿ ನಾವು. ಇಲ್ಲೂ ಅಷ್ಟೇ ತುಂಬ ಬಂದು ಯಾವುದೇ ಥರದ ಗೊಂದಲಗಳಿಲ್ಲದೆ ಬಂದು ಎಲೆಕ್ಷನ್ ನಡೀತಾ ಇದೆ, ವೋಟಿಂಗ್ ಆಗ್ತಾ ಇದೆ. ಪ್ರತಿಯೊಬ್ಬರು ಬಂದು ಅವರವರ ಬೂತನ್ನ ಹುಡುಕಿ ಕರೆಕ್ಟಾಗಿ ಹೋಗಿ ಲೈನ್ ನಿಂತು ಕ್ರಮಬದ್ಧವಾಗಿ ಹೋಗಿ ವೋಟ್ ಮಾಡ್ತಾ ಇದ್ದಾರೆ. ಬನ್ನಿ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಇವಾಗವರೆಗೂ ವೋಟಿಂಗ್ ಆಗಿದೆ ಅಂತ. ಗುಡ್ ಆಫ್ಟರ್ನೂನ್ ಎವ್ರಿವನ್. ನಮಸ್ಕಾರ, ಅಸ್ಸಲಾಮು ಅಲೈಕುಮ್.
ಇಷ್ಟವರೆಗ ಪೋಲಿಂಗ್ ಬೂತ್ನಲ್ಲಿ 70% ವೋಟಿಂಗ್ ಆಗಿದೆ, ಇನ್ನೂ 30% ಬಾಕಿ ಇದೆ. 4 ಗಂಟೆ ಆಗ್ತಾ ಇದೆ, ತುಂಬ ರಶ್ ಇದೆ. ವೋಟಿಂಗ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಏನು ಗಲಾಟ ಇಲ್ಲ, ಆರಾಮಾಗೆ ಸ್ಮೂತಾಗೆ ವೋಟಿಂಗ್ ಆಗ್ತಾ ಇದೆ. ನಮ್ಮ ಎಲ್ಲ ವೀಕ್ಷಕರಿಗೆ ತುಂಬ ಥ್ಯಾಂಕ್ಸ್. ಮತ್ತು ಇಲ್ಲಿ ಬಂದುಬಿಟ್ಟು ಎಲ್ಲ ವೋಟಿಂಗ್ ಮಾಡೋದಕ್ಕೆ, ನಮ್ಮನ್ನು ಸಹಾಯ ಮಾಡೋದಕ್ಕೆ, ಇಷ್ಟು ದಿವಸ ನಾವು ಕಷ್ಟಪಟ್ಟಿರೋದು ಎಲ್ಲ ಫ್ರೂಟ್ಫುಲ್ ಆಗ್ತಾ ಇದೆ. ಅದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಆಯಿಷಾ ಗುಲ್ನಾಸ್, ಕುಶಾಲನಗರ್ ಮಹಿಳಾ ವಾರ್ಡ್ ಪ್ರೆಸಿಡೆಂಟ್. ಎಲ್ಲರಿಗೆ ಥ್ಯಾಂಕ್ಸ್ ಮತ್ತು ನಮಸ್ಕಾರ. ಪರ್ಸೆಂಟ್ ಗೊತ್ತಿಲ್ಲ, ಆದರೆ ಜನಗಳು 70% ಹಾಕಿದ್ದಾರೆ. ಹಾಕಿದ್ದಾರೆ. ವೋಟಿಂಗ್ ಪೋಲ್ ನಮಗಿನ್ನ ಏನು ರಿಪೋರ್ಟ್ ಕೊಟ್ಟಿಲ್ಲ ನಮಗೆ. ಸೊ ಫೈನಲ್ ಆಗಿ ನಮ್ಮ ಸಿ ಫಾರ್ಮ್ ಆದಮೇಲೆ ಗೊತ್ತಾಗಿರುತ್ತೆ. ಹೌದು ಮ್ಯಾಮ್. ಮೋಸ್ಟ್ಲಿ ನನ್ನ ಪ್ರಕಾರ ಮೋಸ್ಟ್ಲಿ ಒಂದು 40 to 50% ಆಗಿರ್ಬೋದು. ಆಗಿದೆ. ನೋ ಪ್ರಾಬ್ಲಮ್, ಎಲ್ಲ ಕರೆಕ್ಟ್ ಆಗಿದೆ, ಎಲ್ಲ ಪ್ರಾಬ್ಲಮ್ ಏನಿಲ್ಲ. ನಿಮ್ಮ ವಾರ್ಡಲ್ಲಿ ಬಂದು ಎಷ್ಟು ಪರ್ಸೆಂಟ್ ವೋಟಿಂಗ್ ಆಗಿದೆ ಸರ್? ರೈಟ್ ನಾವು ಒಂದು 55% ಆಗಿರ್ಬೋದು ಅನಿಸುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ. ಮೋರ್ ದೆನ್ 45ಇಂದ 55% ಒಳಗಡೆ ಆಗಿರುತ್ತೆ. ಆಗಿದೆ. ಸರ್ ನಿಮ್ಮ ವಾರ್ಡ್? ಪುಲಿಕೇಶಿ ನಗರ ವಾರ್ಡು ಕುಶಾಲನಗರ ಮೇಡಮ್. ಹಾಂ ಆಗಿದೆ. ಏನು ಗೊಂದಲ ಇಲ್ಲಲ್ಲ ಸರ್ ಬೆಳಗಿಂದ? ಮೇಡಮ್ ಸರಿಯಾಗಿ ಕೇಳಿಲ್ಲ. ಏನು ಬಂದು ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಏನೂ ಆಗಲಿಲ್ಲ, ಆರಾಮ ಸ್ಮೂತಾಗಿ ಹೋಗ್ತಾ ಇದೆ. ಜನರೆಲ್ಲ ಒಳ್ಳೆ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ, ಬಂದು ಎಲ್ಲನೂ ಮತ ಹಾಕ್ತಾ ಇದ್ದಾರೆ, ವೋಟಿಂಗ್ ಆಗ್ತಾ ಇದೆ. ಆಲ್ಮೋಸ್ಟ್ 50% ಕ್ರಾಸ್ ಆಗಿದೆ. ಈವ್ನಿಂಗ್ ಒಳಗಡೆ ಇನ್ನೊಂದು 10% or 20% ಆಗ್ಬೋದು ಅನಿಸುತ್ತೆ. ಥ್ಯಾಂಕ್ ಯು ಸರ್. ನೋ ಪ್ರಾಬ್ಲಮ್, ಗೋಯಿಂಗ್ ಸ್ಮೂತ್. ನಮಸ್ತೆ ಸರ್, ಇವತ್ತು ನಿಮ್ಮ ವಾರ್ಡಲ್ಲಿ ಎಷ್ಟು ವೋಟಿಂಗ್ ಆಗಿದೆ? ಒಂದು 40% ಮೇಲೆ ಆಗಿರ್ಬೋದು. ಯಾಕಂದರೆ ನಾವು ನೋಡ್ತಾ ಇದ್ದೀವಲ್ಲ, ಇಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ. ಕೆಲವ್ರದ್ದು ಡಬಲ್ ವೋಟರ್ಸ್ ಇದ್ದಾರೆ. ಡಬಲ್ ವೋಟರ್ಸಿಂದ ಇಲ್ಲಿ ತುಂಬ ಕನ್ಫ್ಯೂಷನ್ ಆಗ್ತದೆ. ನೋಡಿ, ಇದು ಹಳೆ ಕಾರ್ಡು, ಈ ಥರ ಹೊಸದು ಇದು BCW ಅಂತ ಬಂದಿದೆ, TQH ಅಂತ ಬಂದಿದೆ. ಸೊ ಡಬಲ್ ವೋಟ್ ಇರುತ್ತೆ. ಇದು ಕ್ಯಾನ್ಸಲ್ ಮಾಡಿದ್ದಾರೆ ಗೌರ್ಮೆಂಟಲ್ಲಿ, ಆದರೆ ಹೊಸ TQH ಅಂತ ಬಂದಿದೆ. ID ಕಾರ್ಡ್ ಇಟ್ಟಿರೋರು ಈ ID ಕಾರ್ಡ್ ಇಟ್ಟಿದ್ದಾರೆ, ಎತ್ಕೊಂಡು ಹೋದಾಗ ಅಲ್ಲಿ ಇಲ್ಲ ಬೇರೆ ID ಕಾರ್ಡ್ ಎತ್ಕೊಂಡ್ಬನ್ನಿ ಅಂತ ಕೇಳ್ತಾರೆ. ಸೊ ಅದರಿಂದ ತುಂಬ ಜನರು ಡಿಸಪಾಯಿಂಟ್ ಆಗಿದ್ದಾರೆ ವೋಟ್ ಹಾಕೋಕ್ಕೆ. ನಾವು ಇದಕ್ಕೆ ವೋಟ್ ಹಾಕೋಕ್ಕೆ ಬರೋಲ್ಲ ಅಂತ ತುಂಬ ಜನರು ಹೇಳ್ತಾ ಇದ್ದಾರೆ. ಹೌದು, ಅವ್ರಿಗೆ ಮನೆಗೆ ಕರ್ಕೊಂಡೋಗಿ ನಾವು ನಿಮಗೆ ಬೇರೆ ಏನಾದರೂ ಐಡೆಂಟಿ ಕಾರ್ಡ್ ನೀವು ಎತ್ಕೊಂಡ್ಬನ್ನಿ ಅಂತ ನಾವು ಕರ್ಕೊಂಡೋಗಿ ವೋಟ್ ಹಾಕಿದ್ದೀವಿ. ನೆಕ್ಸ್ಟ್ ಟೈಮು ಈ ಡಿಲೀಟು ಆಮೇಲೆ ಡಬಲ್ ವೋಟರ್ಸ್ ಯಾರಿದ್ದಾರೋ ಅದೆಲ್ಲ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಪರವಾಗಿ ನಾವು ಅದು ಫಿಲ್ಟ್ರ್ ಮಾಡ್ತೀವಿ. ಖಂಡಿತ ಫಿಲ್ಟ್ರ್ ಮಾಡಬೇಕು. ಯಾಕಂದರೆ ಒಬ್ಬರು ಇರೋ ಜಾಗದಲ್ಲಿ ಇಬ್ಬರು ವೋಟರ್ಸ್ ಇದ್ದರೆ ಅದು ಕಷ್ಟ ಆಗುತ್ತೆ. ಅದು ಬೇರೊಬ್ಬರು ಕೂಡ ಬಂದು ಹಾಕ್ಬೋದು. ಈ ಕಾಲದಲ್ಲಿ ಆ ಥರ ಒಂದು ಪರಿಸ್ಥಿತಿ ಬರಲ್ಲ. ಆದ್ರೂ ಅದೊಂದು ವೇಸ್ಟ್ ತಾನೆ. 2 ವೋಟ್ ಇದ್ದರೆ 1 ವೋಟ್ ತಾನೆ ಹಾಕ್ತಾರೆ, ಇನ್ನೊಂದು ವೋಟು ಅದು ವೇಸ್ಟ್ ಆಗಿ ಹೋಗುತ್ತಲ್ಲ. ಅದಕ್ಕೆ ಇನ್ನೊಬ್ಬರು ಹೊಸೊಬ್ಬರು 18 ವಯಸ್ಸು ಪೂರ್ತಿಯಾಗಿರೋರು ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಅವ್ರು ಬಂದು ಹಾಕ್ತಾರಲ್ಲ. ಸೊ ಹಂಗಾಗಿ ಇಲ್ಲಿ ಒಂದು 40% ಆಗಿರ್ಬೋದು. ಸಾಯಂಕಾಲವರೆಗೂ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಒಂದು 70% ಅಂತ. ಬಟ್ ಎಷ್ಟಾಗುತ್ತಂತ ಗೊತ್ತಾಗ್ತದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.